ಇವತ್ತು ಆಚರಣೆ ಮಾಡಿದ್ದೀವಿ. ಸೊ ಈ ರಾಷ್ಟ್ರೀಯ ಲೋಕ ಅದಾಲತ್ ಮಾಡುವಂಥ ಉದ್ದೇಶ ಏನಂದರೆ, ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂಥವ್ರಿಗೆ ನ್ಯಾಯ ಸಿಗಬೇಕು ಮತ್ತು ತ್ವರಿತಗತಿಯಲ್ಲಿ ನ್ಯಾಯ ಸಿಗಬೇಕು ಮತ್ತು ಪರಸ್ಪರ ಒಬ್ರಿಗೊಬ್ರಿಗೆ ಸಂಬಂಧ ಗಟ್ಟಿ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ರಾಷ್ಟ್ರೀಯ ಲೋಕ ಅದಾಲತ್ ಅಂತ ಮಾಡಿದ್ದಾರೆ. ಆ ರಾಷ್ಟ್ರೀಯ ಲೋಕ ಅದಾಲತ್ತಲ್ಲಿ ಭಾಗವಹಿಸಿ ಇತ್ಯರ್ಥ ಮಾಡ್ಕೊಂಡು ಆದಮೇಲೆ ಯಾವುದೇ ಮೇಲ್ಮನವಿ ಇರಲ್ಲ. ಸೊ ಇಲ್ಲಿ ಮಾಡ್ತಕ್ಕಂಥ ರಾಜಿ ಸಂಧಾನ ಮುಖಾಂತರ ಮಾಡ್ಕೊಳ್ತಕ್ಕಂಥ ಕ್ರಿಮಿನಲ್ ಮತ್ತು ಸಿವಿಲ್ ಸ್ವರೂಪದ ವ್ಯಾಜ್ಯಗಳಿಗೆ ಮುಂದೆ ಒಬ್ಬರಿಗೊಬ್ಬರಿಗೆ ಕಕ್ಷಿದಾರರಿಗೆ ಮನಸ್ತಾಪದಿಂದಂಗೆ ಜೀವನ ಮಾಡಬೇಕು ಅನ್ನೋ ದೂರದೃಷ್ಟಿ ಇಟ್ಕೊಂಡು ಮತ್ತು ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈ ಒಂದು ಸವಲತ್ತನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇಂಥ ಸವಲತ್ತನ್ನು ಸದ್ಬಳಕೆ ಮಾಡಿಕೊಂಡು ಸಾರ್ವಜನಿಕರು ಕೋರ್ಟಿಗೆ ಬರೋದನ್ನು ತಪ್ಪಿಸ್ಕೊಂಡು ನೆಮ್ಮದಿಯಿಂದ ಜೀವನ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಒಂದು ರಾಷ್ಟ್ರೀಯ ಲೋಕ ಅದಾಲತನ್ನು ಮಾಡ್ತಾರೆ. ಇದು ವರ್ಷದಲ್ಲಿ 4 ಸಾರಿ ರಾಷ್ಟ್ರೀಯ ಲೋಕ ಅದಾಲತನ್ನು ಮಾಡ್ತಾರೆ. ಈ ದಿನ 14/3/2026 ಈ ರಾಷ್ಟ್ರೀಯ ಲೋಕ ಅದಾಲತನ್ನು ನಮ್ಮ ಚಳ್ಳಕೆರೆ ನ್ಯಾಯಾಲಯದಲ್ಲಿ ಮಾಡಿದ್ದಾರೆ. ಇಲ್ಲಿ ಸಾಕಷ್ಟು ಕಕ್ಷಿದಾರರು ಇವತ್ತು ಭಾಗವಹಿಸಿದ್ದಾರೆ. ಬಹುಶಃ ಈ ದಿನ ತುಂಬ ಒಂದು ಸ್ಪಂದನೆ ಇದೆ ಅಂತ ನಾನು ಭಾವಿಸಿದ್ದೀನಿ. ಸಿವಿಲ್ ಸ್ವರೂಪದ ವ್ಯಾಜ್ಯಗಳು ಮತ್ತು ಸೆಕ್ವೆನ್ಸ್ ಕೇಸ್ಗಳು ಮತ್ತು ಗಂಡ ಹೆಂಡತಿ ಮಧ್ಯೆ ಇರತಕ್ಕಂಥ ವಿಚ್ಛೇದನ ಅರ್ಜಿಗಳು ಮತ್ತು ಜೀವನಾಂಶದ ಅರ್ಜಿಗಳು ಮತ್ತು ಕ್ರಿಮಿನಲ್ ಸ್ವರೂಪದ ಅರ್ಜಿಗಳು, ಎಲ್ಲ ಥರದ ಸ್ವರೂಪದ ವ್ಯಾಜ್ಯಗಳನ್ನು ಮಾಡೋದಕ್ಕೆ ಅವಕಾಶ ಇದೆ. ಇಲ್ಲಿ ಇತ್ಯರ್ಥ ಮಾಡ್ಕೊಳ್ಳೋದ್ರಿಂದ ಅವರು ನ್ಯಾಯಾಲಯದ ಶುಲ್ಕವನ್ನು ಪಾವತಿ ಮಾಡಿದರೆ ಆ ಶುಲ್ಕನೂ ಕೂಡ ಮರುಪಾವತಿ ಆಗುತ್ತೆ ಮತ್ತು ಆಮೇಲೆ ನೆಮ್ಮದಿಯಾಗಿ ಅವ್ರು ಜೀವನ ಮಾಡೋದಕ್ಕೆ ಒಂದು ಅವಕಾಶ ಆಗುತ್ತೆ ಮತ್ತು ಪರಸ್ಪರ ಒಬ್ಬರಿಗೊಬ್ಬರಿಗಿರ್ತಕ್ಕಂಥ ದ್ವೇಷ ಅಸೂಯ ದೂರ ಆಗುತ್ತೆ. ಮುಂದೆ ಅವರು ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಸಾಕಷ್ಟು ಗಂಡ ಹೆಂಡತಿಗಳು ಮಧ್ಯರ್ತಕ್ಕಂಥ ಕೇಸ್ಗಳು ಇತ್ಯರ್ಥ ಆಗ್ತಿದ್ದಾವೆ. ಬ್ಯಾಂಕ್ ಅವು ಇತ್ಯರ್ಥಗಳಾಗಿದ್ದಾವೆ ಮತ್ತು ಚೆಕ್ ಬೌನ್ಸ್ ಕೇಸುಗಳು ಇತ್ಯರ್ಥ ಆಗಿದ್ದಾವೆ ಮತ್ತು ಕ್ರಿಮಿನಲ್ ಕೇಸುಗಳು ಮತ್ತು ಸಿವಿಲ್ ಕೇಸುಗಳು, ದಾರಿಗೆ ಸಂಬಂಧಪಟ್ಟಂಥ ಕೇಸುಗಳು, ವಾದ ವಿಭಾಗಕ್ಕೆ ಸಂಬಂಧಪಟ್ಟಂಥ ಕೇಸುಗಳು, ಅಪಘಾತದಲ್ಲಿ ವ್ಯಕ್ತಿಗಳ ಪರಿಹಾರ ಕೊಡುವಂಥ ಕೇಸುಗಳು, ಸಾಕಷ್ಟು ಕೇಸುಗಳು ಇವತ್ತು ಇಲ್ಲಿ ಇತ್ಯರ್ಥ ಆಗಿದೆ. ಸರ್ ತಮ್ಮ ಹೆಸರು? ನನ್ನ ಹೆಸರು ಅಶೋಕ್.